ಹಾಯ್ ಸ್ನೇಹಿತರೆ, ರಾಹುಲಸ್ ಕಿಚನ್ಗೆ ಸ್ವಾಗತ. ಇವತ್ತು ಆನಿಯನ್ ಪಕೋಡ ಮಾಡೋದನ್ನ ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ. ಕರಿಬೇವು, ಶುಂಠಿ ತುರಿದಿಟ್ಕೊಂಡಿರೋದು, ಧನಿಯಾ ಕಾಳನ್ನ ಪುಡಿ ಮಾಡ್ಕೋಬೇಕು, ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಿಟ್ಟು, ಈರುಳ್ಳಿ. ಸಣ್ಣಗೆ ಸ್ಲೈಸಾಗಿ ಈರುಳ್ಳಿನ ಕಟ್ ಮಾಡ್ಕೋಬೇಕು. ಬನ್ನಿ ಈಗ ಬೌಲಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಈಗ ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ಆನಿಯನ್ ಹಾಕೋಣ, ಧನಿಯಾ ಕಾಳು ಹಾಕೋಣ, ಕರಿಬೇವು, ಶುಂಠಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ನಾನು ಒಟ್ಟಿಗೆ ಹಸಿಟ್ಟು ಕಡಲೆ ಹಿಟ್ಟು ಹಾಕಲ್ಲ, ನಾನು ಒಂದು 3 ಟೇಬಲ್ ಸ್ಪೂನಿಂದ 4 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ಆಮೇಲೆ ಅದು ಕ್ವಾಂಟಿಟಿ ನೋಡ್ಕೊಂಡು ಹೇಗೆ ಬೇಕು ಹಾಕೊಳ್ಳೋಣ. ಆದರೆ ಬರೀ ಹಿಟ್ಟಿಟ್ಟೆ ಆಗುತ್ತದೆ ಜಾಸ್ತಿ ಹಿಟ್ಟು ಹಾಕಿದ್ರೆ. ಈಗ ನಾನು 3 ರಿಂದ 4 ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕಿದ್ದೀನಿ ನೋಡಿ. ಈಗ ಇದನ್ನು ಕಲಿಸ್ಕೊಳ್ಳೋಣ. ನಾವು ನೀರು ಹಾಕ್ಬಾರ್ದು, ಎಣ್ಣೆನೂ ಹಾಕ್ಬಾರ್ದು. ಇದು ಈರುಳ್ಳಿಲೇ ನೀರು ಬಿಡುತ್ತದೆ. ಈ ಥರ ಕಲಿಸ್ಕೊಳ್ಬೇಕು ನೋಡಿ. ಈರುಳ್ಳಿಲೇ ಹೀಗೆ ನೀರು ಬಿಡುತ್ತದೆ. ನಿಮಗೆ ಕಡಲೆ ಹಿಟ್ಟನ್ನ ನೋಡಿಕೊಂಡು ನಿಮಗೆ ಆ ಕ್ವಾಂಟಿಟಿ ಹೇಗಿದೆ ಅಂತ ನೋಡಿಕೊಂಡು ಕಲಿಸ್ಕೊಳ್ಳಿ. ಕಡಲೆ ಹಿಟ್ಟೇ ಇದು ಜಾಸ್ತಿ ಇತ್ತು ಅಂತಂದರೆ ಅದು ಚೆನ್ನಾಗಿರಲ್ಲ, ಬರೀ ಹಿಟ್ಟಿಟ್ಟಂಗೆ ಇರ್ತದೆ. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ಕೊಡ್ಬೋದು. ಈಗ ಮಕ್ಕಳು ಸ್ಕೂಲಿಂದ ಬರ್ತಾರೆ, ಆವಾಗ ಏನಮ್ಮ ತಿಂಡಿ ಐತಾ ಅಂತ ಏನಾರು ಕೇಳ್ತಾರೆ. ಆವಾಗ ನಾವು ಪಕೋಡ ಮಾಡಿ ಆನಿಯನ್ ಪಕೋಡ ಮಾಡ್ಕೊಳ್ಳೋಣ ಅಂತ ಮಾಡಿಕೊಡ್ತಾಯಿದ್ದೀನಿ ನಾನೀಗ ನೋಡಿ. ಈಗ ನನಗೆ ಸ್ವಲ್ಪ ಕಡಲೆ ಹಿಟ್ಟು ಬೇಕಾಗೈತೆ, ನಾನು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ಥರ ಕಲಿಸ್ಕೊಳ್ಬೇಕು. ನೀರು ಎಣ್ಣೆ ಅಂತೂ ಹಾಕಲೇಬಾರ್ದು ಇದಕ್ಕೆ. ಹೀಗೆ ಈರುಳ್ಳಿಲೇ ನೀರು ಬಿಡ್ತದೆ ನೋಡಿ. ಈಗ ಈ ಥರ ಬಂದಿದ್ದು ಕಡಲೆ ಹಿಟ್ಟು. ಅಂಟ್ಕೋಬೇಕು ಈರುಳ್ಳಿಗೆ ಎಲ್ಲನೂ. ನೋಡಿ, ಈ ಥರ ರೆಡಿ ಆಯಿತು. ನೋಡಿ, ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನೀಗ. ಇದಕ್ಕೆ ಆಯಿಲ್ ಹಾಕ್ಕೊಳ್ಳಿ. ನೋಡಿ, ಎಣ್ಣೆ ಕಾಯಲಿ ಅಲ್ಲಿ ಗಂಟ. ಎಣ್ಣೆ ಕಾಯಬೇಕು ನೋಡಿ. ಈಗ ಎಣ್ಣೆ ಕಾದಿದೆ. ಈಗ ನಾನು ಆನಿಯನ್ ಪಕೋಡ ಬಿಡ್ತೀನಿ. ಈಗ ನೀವು ಉಂಡುಂಡೆ ಬಿಡಬಾರ್ದು, ಕೈ ಹಿಂಗೆ ಅಂದ್ಕೊಂಡು ಈ ಥರ ಹಾಕಬೇಕು. ನೋಡಿ, ಈಗ ಅದು ಬೇಯಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ನೋಡಿ. ಇವಾಗ ಈ ಥರ ಬೇಯ್ತಾ ಇದೆ. ನೀವು ಮೀಡಿಯಮ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಪಕೋಡ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ.
ನೋಡಿ ಆನಿಯನ್ ಪಕೋಡ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿದೆ ಪಕೋಡ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.